ವರಮಹಾಲಕ್ಷ್ಮಿಗೆ ಅಂತಾನೆ ಹೊಸ ಐಟಮ್ಸ್ ಎಲ್ಲ ಬಂದಿದೆ. ಫಸ್ಟ್ ಕ್ವಾಲಿಟಿ ಸ್ಟೋನ್. ಏನ್ ಪ್ರೈಸ್ ಇಂದ ಸಿಗುತ್ತೆ ಇದು? ಬನ್ನಿ ನೋಡೋದ ಯಾವ ತರ ರೆಡಿ ಮಾಡೋದು ಲಕ್ಷ್ಮಿನ ಅಂತ. ನೋಡಿ ಆ ತರ ಫಿಕ್ಸ್ ಮಾಡೋದು. ಇದಕ್ಕೆ ಹಿಂಗೆ ಹಿಂದೆಗಡೆ ಹಾಕೋದು. ಫುಲ್ ಸ್ಟೋನ್ ವರ್ಕ್ ಎಲ್ಲ ಇದೆ. ಯಾವ ಸೈಜ್ ಬೇಕಿದ್ರು ಸಿಗುತ್ತೆ. ಈ ತರ ಸೈಜಸ್ ಇದೆ. ಛತ್ರಿ, ಈ ಲಕ್ಷ್ಮಿದು ಸ್ಟ್ಯಾಂಡು ತರಲ್ಲ, ಆ ಸ್ಟ್ಯಾಂಡ್ಗಳು ಇದೆ. ಹಲೋ, ನಾವಿವತ್ತು ಬಂದಿರೋದು ಶ್ರೀರಾಜ್ ನಾವೆಲ್ಟೀಸ್ ಅಂತ. ಇದಿರೋದು ಶಿವರಾಂಪೇಟೆ ರೋಡಲ್ಲಿ. ಹಲೋ, ವೆಲ್ಕಮ್ ಟು ನಿಶಿ ರೋಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ಶ್ರೀರಾಜ್ ನಾವೆಲ್ಟೀಸ್ ಅಂತ. ಇದಿರೋದು ಶಿವರಾಂಪೇಟೆ ಮೈಸೂರಿನಲ್ಲಿ. ಇಲ್ಲಿ ವರಮಹಾಲಕ್ಷ್ಮಿಗೆ ಯಾವ್ಯಾವ ಥರ ಎಲ್ಲ ಬೇಕು, ಜ್ಯುವೆಲರೀಸು, ದೇವರಿಗೆ ಮತ್ತು ಅಲಂಕಾರ ಮಾಡೋದಕ್ಕೆ ಎಲ್ಲ ಥರ ವೆರೈಟೀಸು ಈ ಶಾಪಲ್ಲಿ ಸಿಗುತ್ತೆ. ಸೊ ಬನ್ನಿ ಕಲೆಕ್ಷನ್ಸ್ಗಳು ನೋಡೋದ. ಇಲ್ಲಿ ಹೊಸದು ವರಮಹಾಲಕ್ಷ್ಮಿಗೆ ಅಂತಲೇ ಹೊಸ ಐಟಮ್ಸ್ ಎಲ್ಲ ಬಂದಿದೆ. ಸೊ ಯಾವ್ಯಾವ್ದು ಬಂದಿದೆ ಹೊಸದು, ಮತ್ತು ನೋಡಿ ದೇವರುಗಳೆಲ್ಲ ಎಷ್ಟು ಚೆನ್ನಾಗಿದೆ. ಬನ್ನಿ ಕಲೆಕ್ಷನ್ಸ್ ನೋಡೋದ. ವಿತ್ ಪ್ರೈಸ್ ನಾನು ಹೇಳ್ತೀನಿ, ಬನ್ನಿ ನೋಡೋದ. ಇವಾಗ ನಾವು ಲಕ್ಷ್ಮೀದು ಮುಖವಾಡಗಳು ನೋಡೋದೆ ಯಾವ್ಯಾವ ಥರ ಇದೆ ಅಂದ್ಬಿಟ್ಟು. ಎಲ್ಲ ಥರ ವೆರೈಟೀಸ್ ಇದೆ. ಬನ್ನಿ ನೋಡೋದ ಯಾವ ಥರ ಇದೆ. ಓಕೆ, ಈ ಥರನೂ ಸಿಗುತ್ತೆ. ಫಸ್ಟ್ ಏನು ಪ್ರೈಸಿಂದ ಸಿಗುತ್ತೆ ಇದು? ಮ್ಯಾಮ್ ನಿಮಗೆ ಫಸ್ಟು ಸ್ಟಾರ್ಟಿಂಗು 80 ರುಪೀಸಿಂದ ಚಿಕ್ಕದು ಮುಖವಾಡ ಸಿಗುತ್ತೆ ನಿಮಗೆ. ಇದ್ರ ಮೇಲೆ ನಿಮಗೆ ಸೈಜ್ ಮೇಲೆ ಪ್ರೈಸ್ ಬೀಳುತ್ತೆ. ಜರ್ಮನ್ಸ್ ತೊಗೋತೀರಾ ಅಂದರೆ ನಿಮಗೆ 350ಇಂದ ಸ್ಟಾರ್ಟಿಂಗು. ಇದ್ರ ಮೇಲೆ ನಿಮಗೆ ಸೈಜ್ ಮೇಲೆ ಇದ್ರ ಪ್ರೈಸ್ ಬೀಳುತ್ತೆ. ಅದೇ ಥರ ನೀವು ಸ್ಟೋನ್ ಡೆಕೋರೇಟ್ ಆಗಿರೋದು ನೋಡ್ತೀರಾ ಅಂದರೆ ಈ ಥರ ಸ್ಟೋನಲ್ಲಿ ಡೆಕೋರೇಟ್ ಆಗಿರೋದು ಸಿಗುತ್ತೆ. ಈ ಥರ ಮ್ಯಾಟಲ್ಲಿ ಡೆಕೋರೇಟ್ ಆಗಿರೋದು ಸಿಗುತ್ತೆ. ತುಂಬ ಡಿಸೈನ್ಸ್ಗಳು ಸಿಗುತ್ತೆ ನಿಮಗೆ. ಬೇಕಾದ್ರೆ ನಿಮಗೆ ಆಪ್ಷನ್ ಕೊಡ್ತೀವಿ ನಾವು. ನಿಮ್ಗೆ ಯಾವ ಥರ ಮಾಡಿಸ್ಬೇಕು ಆ ಥರ ನೀವು ಮಾಡಿಸ್ಕೋಬೋದು. ಕಸ್ಟಮೈಸ್ ಮಾಡಿಕೊಡ್ತೀವಿ ನಾವು. ಇವರು ನೀವೇ ತೊಗೊಬಂದು ಕೊಟ್ಟರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಈ ಥರ ಎಲ್ಲ ಅದಕ್ಕೆ ಜ್ಯುವೆಲರೀಸ್ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಈ ಥರ ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ಜ್ಯುವೆಲರೀಸ್ ಎಲ್ಲ ಅವರೇ ಹಾಕ್ಕೊಡ್ತಾರೆ. ನಾವು ಯಾವ ಥರ ಬೇಕು ಸೆಲೆಕ್ಟ್ ಮಾಡಿದ್ರೆ ಅವರು ಆ ಥರ ಜ್ಯುವೆಲರೀಸ್ನ ದೇವರಿಗೆ ಹಾಕ್ಕೊಡ್ತಾರೆ. ನೋಡಿ ಇದು ನೋಡಿ ಫುಲ್ ಎಲ್ಲ ಥರ ನೀಟಾಗಿ ರೆಡಿ ಆಗಿದೆ ದೇವರು. ಇದರಲ್ಲಿ ಫುಲ್ಲು ಜ್ಯುವೆಲರೀಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇಲ್ಲ ಫುಲ್ ಹೆವಿ ಸ್ಟೋನ್ ವರ್ಕ್ ಇರೋದು ಮುಖವಾಡ. ಇದು ಕೂಡ ಇದು ಫುಲ್ ಜ್ಯುವೆಲರೀಸ್ ಎಲ್ಲ ಹಾಕಿರ್ತಾರೆ ಈ ಥರ. ಇದೆಲ್ಲ ಕೂಡ ಜರ್ಮನ್ ಸಿಲ್ವರಲ್ಲೇ ಬರುತ್ತೆ. ಸೊ ಇದೆಲ್ಲ ಪೇಂಟ್ ಆಗಿರುತ್ತೆ. ಇದು ಜರ್ಮನ್ ಸಿಲ್ವರ್ ಆ್ಯಕ್ಚುಲಿ ಈ ಥರ ಬರುತ್ತೆ. ಇದಕ್ಕೆ ಏನು ಜ್ಯುವೆಲರೀಸ್ ಏನೂ ಹಾಕಿಲ್ಲ. ಬೇಕಾದ್ರೆ ಈ ಥರ ಪ್ಲೇನ್ ಕೂಡ ನಾವು ತಗೋಬೋದು. ನೋಡಿ ಇದೆಲ್ಲ ದೇವ್ರಿಗೆ ಹಾಕೋ ಸರಗಳು. ಇದೆಲ್ಲ ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ನಿಮಗೆ ಸ್ಟೋನ್ ತೊಗೋತೀರಾ ಅಂದರೆ ಇದು ನಿಮಗೆ 650ಇಂದ ಸ್ಟಾರ್ಟಿಂಗು. ಓಕೆ. ಇದರಲ್ಲಿ ನಿಮ್ಗೆ ಕಲರ್ ಸಿಗುತ್ತೆ, ವೈಟು ಸಿಗುತ್ತೆ, ಮಲ್ಟಿನೂ ಸಿಗುತ್ತೆ. ಅದ್ರಲ್ಲಿ ನಿಮಗೆ ಕಾಸಿನ ಸರ ತೊಗೋತೀರಾ ಅಂದರೆ ಕಾಸಿನ ಸರನು 250ಇಂದ ಸ್ಟಾರ್ಟಿಂಗು. 150ಇಂದ ಸಿಂಗಲ್ ತೊಗೋತೀರಾ, ಅದು ಸ್ಟಾರ್ಟಿಂಗು ಸಿಂಗಲ್ ಆಗಿ. ಕಾಂಬೋ ಸೆಟ್ಟು ಸಿಗುತ್ತೆ ನಿಮಗೆ. ಅದೇ ಸ್ಟೋನ್ಸಲ್ಲೇ ಚಿಕ್ಕ ತೊಗೊಂಡ್ರೆ ನಿಮಗೆ 250, 350, 750 ನಿಮಗೆ ಡಿಸೈನ್ಸ್ ಮೇಲೆ ಪ್ರೈಸ್ ಬೀಳ್ತಾ ಇರ್ತದೆ ಮ್ಯಾಮ್. ಇದೆಷ್ಟು? ಇದು ನಿಮಗೆ 850 ಹತ್ರ ಬೀಳುತ್ತೆ ಮ್ಯಾಮ್. ಇದು ನಿಮಗೆ ಫಸ್ಟ್ ಕ್ವಾಲಿಟಿ ಸ್ಟೋನು. ಇದೆಲ್ಲ ಹೋಲ್ಸೇಲ್ ಪ್ರೈಸಾ? ಹ್ಞೂ ಮ್ಯಾಮ್, ನಿಮಗೆ ಹೋಲ್ಸೇಲ್ ಪ್ರೈಸಸ್ಸು ಎಲ್ಲ ಸಿಗುತ್ತೆ. ಓಕೆ. ನೋಡಿ ಇಷ್ಟು ವೆರೈಟೀಸ್ ಆಫ್ ಲಕ್ಷ್ಮಿ. ಇದೆಲ್ಲ ರೆಡಿ ಆಗಿರೋ ಲಕ್ಷ್ಮಿ. ಇದು ಫಸ್ಟ್ ಸೈಜು, ಇದು ಸ್ಮಾಲ್ ಇದೆ. ಅದು ಎಷ್ಟು ಪ್ರೈಸ್ ಅದು ಮ್ಯಾಮ್? ಇದು ನಿಮಗೆ 1200 ಸ್ಟಾರ್ಟಿಂಗು. ವಿತ್ ಮುಖವಾಡ ಸಿಗುತ್ತೆ ನಿಮಗೆ. ನೀವು ವಿತೌಟ್ ಮುಖವಾಡ ನೋಡಿದ್ರೆ ಚಿಕ್ಕ ಸೈಜಿಂದ ಬರ್ತದೆ. ಇದು ನಿಮಗೆ 650ಇಂದ ಸ್ಟಾರ್ಟಿಂಗು. ಇದರಲ್ಲಿ ದೊಡ್ಡ ಸೈಜ್ ತೊಗೊಂಡ್ರೆ ದೊಡ್ಡ ಸೈಜು ಸಿಗುತ್ತೆ. ಇದಕ್ಕಿಂತ ದೊಡ್ಡ ಸೈಜ್ ಬೇಕಾದ್ರೆ ಸಿಗುತ್ತೆ ನಿಮಗೆ. ಸೈಜ್ ಮೇಲೆ ನಿಮ್ಮ ಪ್ರೈಸ್ ಬೀಳುತ್ತೆ. ಸ್ಟಾರ್ಟಿಂಗ್ 650ಇಂದ. ಈ ಥರ ಪ್ರೀಮಿಯಮ್ ಆಗಿರೋದು ಬಂದೈತಿ ಈ ವರ್ಷ. ಇದು ನಿಮಗೆ 15,000 ರೂಪಾಯಿ ಹತ್ರ ಬೀಳುತ್ತೆ. ಫುಲ್ ರೆಡಿ ಆಗಿದೆ. ಫುಲ್ ರೆಡಿ ಆಗಿರೋದು ಜ್ಯುವೆಲರೀಸ್ ಎಲ್ಲ ಇದೆ ನೀಟಾಗೆಲ್ಲ. ಫುಲ್ ರೆಡಿ ಆಗಿದೆ. ಇದು 15,000 ಆ ಪ್ರೈಸ್ ಬರುತ್ತೆ. ಇದು ಚೆನ್ನಾಗಿದೆ. ಒಂದ್ಸತಿ ಇದು ಹೊಸ ಡಿಸೈನ್ ಬಂದೈತಿ. ಇದು ಕೂಡ ಹೊಸ ಡಿಸೈನು. ಇದೆಷ್ಟಾಗುತ್ತೆ? ಇದು ಅಷ್ಟೇ ಮ್ಯಾಮ್. ಇದು ನಿಮಗೆ 16,000, 18,000 ಅಂತ ಬೀಳುತ್ತೆ. ಓಕೆ. ನೋಡಿ ಮುಖ ಫುಲ್ ಎಷ್ಟು ನೀಟಾಗಿ ಪೇಂಟ್ ಮಾಡಿದ್ದಾರೆ. ಇದೆಲ್ಲ ವರಮಹಾಲಕ್ಷ್ಮಿಗೆ ಇಡೋದು ಆನೆಗಳು. ಸೊ ಇದೆಲ್ಲ ಏನು ಪ್ರೈಸ್ ನೋಡೋದ ಬನ್ನಿ. ಇದು ಚಿಕ್ಕ ಆನೆ. ಇದೆಷ್ಟು ಮ್ಯಾಮ್? ಇದು ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರ್ದು. ಇದು ನಿಮಗೆ 1300 ಬೀಳುತ್ತೆ. ಇದು ವೆಯ್ಟ್ ಇರ್ತದೆ ನಿಮಗೆ, ಆದರೆ ಮುರಿದೋಗಲ್ಲ ನಿಮಗೆ. ಚೆನ್ನಾಗಿರೋದು. ಇದರಲ್ಲಿ ನೀವು ಆ್ಯಂಟಿಕಲ್ ತೊಗೋತೀರ ಅಂದರೆ ಆ್ಯಂಟಿಕಲ್ ನಿಮಗೆ 850ಇಂದ ಸ್ಟಾರ್ಟಿಂಗು. ಇದರಲ್ಲಿ ಸೈಜ್ ಮೇಲೆ ಡಿಪೆಂಡ್ ಆಯ್ತದೆ. ಇದು 1800 ಆನೆಯಲ್ಲಿ. ಅದೇ ಥರ ಇದು ತೊಗೊಂಡ್ರೆ 3800 ಇದು ಫುಲ್ ದೊಡ್ಡದು. ಇದರಲ್ಲಿ ನಿಮಗೆ ಬೇಕಾದ್ರೆ ಹಸುದು ಸಿಗುತ್ತೆ. ಇದರಲ್ಲಿ 250ಇಂದ ಸ್ಟಾರ್ಟಿಂಗು. ಸೈಜ್ ಮೇಲೆ ಡಿಪೆಂಡ್ ಆಯ್ತದೆ. ಓಕೆ.
ಇದೆಲ್ಲ ನೋಡಿ ಲಕ್ಷ್ಮಿಗೆ ಹಾಕೋದು ಕೈ ಕಾಲು, ಮತ್ತು ಇದು ಜರ್ಮನ್ ಸಿಲ್ವರ್ ಅಲ್ವಾ, ಜರ್ಮನ್ ಸಿಲ್ವರ್ದು ಇದು ಕೈ ಕಾಲು. ಇದು ಕೂಡ ಗೋಲ್ಡ್ ಕಲರ್ ಬೇಕಿದ್ರೆ ಈ ಕಲರು ಬರುತ್ತೆ. ಸೊ ಇದನ್ನ ಅಂದರೆ ಮನೆಯಲ್ಲೆಲ್ಲ ಸ್ಯಾರಿ ಹಾಕಿ ಲಕ್ಷ್ಮಿ ಕೂರಿಸಿದ್ರೆ ಇದನ್ನು ಫಿಕ್ಸ್ ಮಾಡಿಕೊಂಡು ಇದನ್ನು ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕೈ ಕಾಲಿಗೆ ಫಿಕ್ಸ್ ಮಾಡೋಂಥದ್ದು ಇದು. ಇದೆಲ್ಲ ಏನು ಪ್ರೈಸ್ ಬರುತ್ತೆ? ಈ ಥರ ನೀವು ಕೈ ಕಾಲಿಗೆ ಫಿಕ್ಸ್ ಮಾಡ್ಕೋಬೋದು ಆರಾಮಾಗಿ. ನೋಡಿ ಆ ಥರ ಫಿಕ್ಸ್ ಮಾಡೋದು ಕೈ ಕಾಲಿಗೆ. ಗೋಲ್ಡ್ ಬೇಕಿದ್ರೆ ಗೋಲ್ಡ್ ಇದೆ, ಇಲ್ಲಾಂದರೆ ಗೋಲ್ಡ್ ಸಿಗುತ್ತೆ ನಿಮಗೆ, ಸೈಜು ಸಿಗುತ್ತೆ ಇದರಲ್ಲೆಲ್ಲ ಸೈಜ್ ಕೂಡ ಇದೆ. ಎಷ್ಟು ಬರುತ್ತೆ, ಏನು ರೇಂಜ್ ಇದು ಮ್ಯಾಮ್? ಇದು ನಿಮಗೆ 3000 ಸ್ಟಾರ್ಟಿಂಗ್ ಆಯ್ತದೆ ಜರ್ಮನ್ ಸಿಲ್ವರಲ್ಲಿ. ಓಕೆ, ನೀವು ಕಮ್ಮಿದು ನೋಡ್ತೀರಾ ಅಂದರೆ ಕಮ್ಮಿದು ಸಿಗುತ್ತೆ. ಇದು ಗೋಲ್ಡಲ್ಲಿ ನಿಮ್ಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ನಿಮಗೆ 2000-2500 ಹತ್ರ ಸಿಗುತ್ತೆ. ಓಕೆ, ನೋಡಿ ಈ ಥರ ಎಲ್ಲ ಬರುತ್ತೆ, ಸ್ಟೋನ್ಸ್ ವರ್ಕ್ ಎಲ್ಲ. ಸೊ ಇದೆಲ್ಲ ಏನು ಪ್ರೈಸು? ಇದೆಲ್ಲ ನಿಮಗೆ 300 ರೂಪೀಸಿಂದ ಸ್ಟಾರ್ಟಿಂಗು ಮ್ಯಾಮ್. ಇದರಲ್ಲಿ 2 ಕಲರ್ಸ್ ಯೆಲ್ಲೋ ಸಿಗುತ್ತೆ, ಕಲರು, ವೈಟ್ ಕಲರ್, 2 ಕಲರ್. ಸೈಜ್ ಮೇಲೆ ನಿಮಗೆ ಪ್ರೈಸ್ ಬೀಳುತ್ತೆ. ಇದುವೆ 300 ರೂಪೀಸಿಂದ ಸ್ಟಾರ್ಟಿಂಗು. ದೊಡ್ಡದು ಸಿಗುತ್ತೆ, ಸ್ಮಾಲ್ ಬೇಕಿದ್ರೆ ಸ್ಮಾಲ್ ಕೂಡ ಸಿಗುತ್ತೆ. ನೋಡಿ ಈ ಲಕ್ಷ್ಮಿ ಈ ಥರ ಇರೋದಕ್ಕೆ ನಾವು ಹೇಗೆ ರೆಡಿ ಮಾಡ್ಬೋದು ಅನ್ನೋದನ್ನ ಇವರು ತೋರಿಸ್ತಾರೆ. ಬನ್ನಿ ನೋಡೋದ ಯಾವ ಥರ ರೆಡಿ ಮಾಡೋದು ಲಕ್ಷ್ಮಿನ ಅಂತ. ಮ್ಯಾಮ್ ನೋಡಿ, ಬೇಕಾದ್ರೆ ನೀವು ಈ ಥರ ಜರ್ಮನ್ ಸಿಲ್ವರ್ದು ಕೈ ಕಾಲು ಹಾಕೋಬೋದು. ಓಕೆ, ಈ ಕಡೆಯಿಂದ ಆರಾಮಾಗಿ ಫಿಟ್ ಮಾಡ್ಬೋದು. ನೋಡಿ ಅದಕ್ಕೆ ಕೈ ಕಾಲು ಈ ಥರ ಹಾಕೋಬೋದು ಜರ್ಮನ್ ಸಿಲ್ವರ್ದು. ಈ ಥರ ತೊಗೊಬಿಟ್ರೆ ನಾವು ಈ ಥರ ಫಿಕ್ಸ್ ಮಾಡಿಕೊಂಡು ಇಟ್ಕೋಬೋದು. ನೋಡಿ ಈ ಥರ ಹಾಕಿ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಅವರೇ ತೋರಿಸ್ಕೊಡ್ತಾರೆ. ಈ ಥರ ನೀವು ಈ ಥರ ಎಲ್ಲ ಕೈ ಕಾಲು ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಮುಖವಾಡ ಹಾಕಬೇಕು. ನೀವು ಕಾಯಿ ಹಾಕ್ಬಿಟ್ಟು ಆಮೇಲೆ ಮುಖವಾಡ ಹಾಕ್ತೀರಾ. ಈ ಥರ ಕಾಯಿ ಹಾಕ್ಬಿಟ್ಟು ಈ ಥರ ಮುಖವಾಡ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಫಸ್ಟು ಈ ಥರ ಮುಖವಾಡ ಹಾಕುವಾಗ ಮುಖವಾಡ ಹಾಕ್ಮೇಲೆ ಅದ್ರ ಮೇಲೆ ನೀವು ಹೂ ಸಿಕ್ಸೋಕ್ಕೆ ಈ ಥರ ಕಾಯಿ ಮೇಲೆ ಕಡ್ಡಿ ಹಾಕೋಬೋದು ಆರಾಮಾಗಿ. ಓಕೆ ಓಕೆ, ಇಲ್ಲಿ ಹೂವು ಎಲ್ಲ ಮುಟ್ಸೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಕಡ್ಡಿಗಳನ್ನ ಹಾಕಿ ಈ ಥರ ಒಂದು ಬರ್ತದೆ. ಅದು ಬಿಟ್ಟರೆ ಈ ಥರ ನಾರ್ಮಲ್ ಈ ಥರ ಮೇಲ್ಗಡೆ ಈ ಥರ ಹಾಕಿದ್ರೆ ಈ ಕಡೆ ಎಲ್ಲ ಹೂವುಗಳು ಮುಟ್ಸ್ಬೋದು. ಕಿರೀಟದಲ್ಲಿ ಸ್ಮಾಲ್ ಸೈಜ್, ಬಿಗ್ ಸೈಜ್ ಆ ಥರ ಯಾವ ಸೈಜ್ ಬೇಕಿದ್ರೂ ಸಿಗುತ್ತೆ. ಇಲ್ಲಿ ನೋಡಿ ದೊಡ್ಡ ಕಿರೀಟ ಇದು. ಇದು ಕೂಡ ಫುಲ್ ಸ್ಟೋನ್ ವರ್ಕ್ ಇದೆ ಎಲ್ಲ. ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಇದೆ ಫುಲ್ಲು. ಇನ್ನೂ ಸ್ಮಾಲ್ ಇದೆ ಅಲ್ವಾ? ನೋಡಿ ಇದೆಲ್ಲ ಫುಲ್ ಡಿಸೈನ್. ಇದು ತುಂಬ ಸ್ಮಾಲ್ ಒನ್. ಇದೆಲ್ಲ ತುಂಬ ಚಿಕ್ಕ ಲಕ್ಷ್ಮಿಗೆ ಹಾಕೋದು. ಇದೆಲ್ಲ ದೊಡ್ಡದು. ಇದು ನೋಡಿ ಇನ್ನೂ ಚಿಕ್ಕದಿದೆ. ಈ ಥರ ಪ್ಯಾಟ್ರನ್ ಎಲ್ಲ ಬಂದಿದೆ ನೋಡಿ. ಇದೆಲ್ಲ ಹೊಸ ಪ್ಯಾಟ್ರನ್ ಅನ್ಸುತ್ತಲ್ವಾ? ಹೌದು ಮ್ಯಾಮ್, ಎಲ್ಲ ಹೊಸ ಪ್ಯಾಟ್ರನ್ನು. ಎಲ್ಲ ಥರ ಕಿರೀಟಸ್ಗಳು ಇಲ್ಲಿದೆ. ಚಿಕ್ಕದು ಬೇಕಂದರೆ ನೋಡಿ ಈ ಥರ ಕಲರ್ಸ್ ಎಲ್ಲ ಸಿಗುತ್ತೆ, ವೆರೈಟೀಸು. ಸೊ ಈ ಥರ ಎಲ್ಲ ಸಿಗುತ್ತೆ. ನಿಮ್ಗೆ ಇನ್ನೂ ವೆರೈಟೀಸ್ ಬೇಕಿದ್ರೆ ಬಂದು ವಿಸಿಟ್ ಮಾಡಿ. ಇಲ್ಲಿ ತುಂಬ ಥರ ಕಲೆಕ್ಷನ್ಸ್ಗಳಿದೆ. ಎಲ್ಲ ಬಂದು ಸ್ಟಾರ್ಟಿಂಗ್ 350-250 ಸ್ಟಾರ್ಟ್ ಆಗುತ್ತೆ. ಲಕ್ಷ್ಮಿಗೆ ಹಿಂಗೆ ಸ್ಟ್ಯಾಂಡ್ಸ್ ಬೇಕಿದ್ರು ಸ್ಟ್ಯಾಂಡ್ಸ್ಗಳೆಲ್ಲ ಸಿಗುತ್ತೆ. ಇದೆಲ್ಲ ಜರ್ಮನ್ ಸಿಲ್ವರ್ದು. ಸೊ ಇದು 80 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ದೊಡ್ಡದು ಬೇಕಿದ್ರು ಇಷ್ಟು ದೊಡ್ಡದು ಇದೆ. ಈ ಕಡೆ ಕೂಡ ದೊಡ್ಡದಿದೆ, ಗೋಲ್ಡನ್ ಕಲರ್ದು ಇದೆ. ಓಕೆ, ಇದೆಲ್ಲ ಬಂದು ಲೆಗ್ಸ್ಗಳೆಲ್ಲ ಫುಲ್ ಡಿಸೈನ್ ಇರುತ್ತೆ. 300 ರೂಪೀಸಿಂದ ಸ್ಟಾರ್ಟ್ ಇದು. ಈ ಥರ ಇದರಲ್ಲಿ ಗೋಲ್ಡನ್ ಕಲರು ಇದೆ ಮತ್ತು ಸಿಲ್ವರ್ ಕಲರ್ 2 ಇದೆ. ಇಷ್ಟು ಸೈಜಿಂದನೂ ಸ್ಟಾರ್ಟ್ ಆಗುತ್ತೆ. ಇದು ಚಿಕ್ಕ ಸೈಜು 40 ರೂಪೀಸ್. ಇದರಲ್ಲೇ ಇದು ದೊಡ್ಡ ಸೈಜು 150 ರೂಪೀಸ್. ಅದು 90 ರೂಪೀಸ್. ಅದರಲ್ಲಿ ಸೈಜ್ ವೈಸು ನಿಮಗೆ ಕಾಸ್ಟು ವೇರಿ ಆಗುತ್ತೆ. ಇದು 70 ರೂಪೀಸು. ಪ್ಲೇಟ್ಸ್ ಎಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಕೊಡೋದಕ್ಕೆ 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ಗಳಿದೆ ಈ ಥರ ಎಲ್ಲ. ನೋಡಿ ಇದೆಲ್ಲ ಬ್ಯಾಕ್ ಡ್ರಾಪ್ಸ್ ಬೇಕಿದ್ರೆ ಬ್ಯಾಕ್ ಡ್ರಾಪ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ 450 ರೂಪೀಸ್ ಅಂತೆ ಬ್ಯಾಕ್ ಡ್ರಾಪ್ಸು. ದೇವ್ರು ಕೂರಿಸುವಾಗ ಹಿಂದೆಗಡೆ ಸ್ಕ್ರೀನ್ ಬಿಡ್ತೀವಲ್ಲ ಅದು. ಇದೆಲ್ಲ ಬಾಳೆ ಕಂಬ ಹಾಕ್ತಾರಲ್ಲ ಆ ಸ್ಟ್ಯಾಂಡ್ಗಳು ಇದು. ಈ ಥರ ವೆರೈಟೀಸ್ ಇದೆ. ಈ ಥರ ಸ್ಕ್ವೇರು ಇದೆ, ರೌಂಡು ಇದೆ. ಇದೆಲ್ಲ ವುಡನ್ದು.
ಇದು ಸ್ಕ್ವೇರು, ಈ ಥರ ರೌಂಡ್ ಶೇಪ್ದು ಬೇಕಾದರೆ ಈ ಥರ ಸಿಗುತ್ತೆ. ಮತ್ತು ಈ ಥರ ಅದೇ ಇದು ಮಾಮೂಲಿ ಫಸ್ಟ್ ಬರ್ತಿತ್ತಲ್ಲ ಆ ಥರ. ಮತ್ತು ಇದು ಸ್ಟೀಲ್ದು, ಇದು 150 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ದೇವರಿಗೆ ಇಡೋ ಛತ್ರಿಗಳು. ಇದೆಲ್ಲ 350 ರುಪೀಸ, 450ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ. ಇದು ಸ್ಮಾಲ್ ಸೈಜು, ಇದರಲ್ಲಿ 3 ಸೈಜಸ್ ಇದೆ, ದೊಡ್ಡದು ಕೂಡ ಇದೆ. ಈ ಥರ ಬ್ಯಾಕ್ಗ್ರೌಂಡಲ್ಲಿ ದೇವರಿಗೆ ಹಿಂಗಿಡೋದು ಛತ್ರಿ. ಈ ಬಾಳೆ ಗೊನೆಗಳಲ್ಲೂ ಸೈಜಸ್ ಇದೆ, 3 ಥರ ಸೈಜ್. ಇದು ಸ್ಮಾಲು, ಇದು ಮೀಡಿಯಮ್ಮು ಮತ್ತು ಇದು ಲಾರ್ಜ್, ಈ ಥರ ಸೈಜಸ್ ಇದೆ. ಇದು ನೋಡಿ ದೇವರಿಗೆ ಹಿಂದ್ಗಡೆ ಆರ್ಚ್ ಥರ ಹಾಕೋದು, ಅಂದರೆ ದೇವ್ರದ್ದು ವಿಗ್ರಹ ಇದು ಮುಖವಾಡ ಹಿಂಗಿದ್ರೆ ಇದಕ್ಕೆ ಹಿಂಗೆ ಹಿಂದೆಗಡೆ ಹಾಕೋದು. ಇದು ನ್ಯೂ ಟ್ರೆಂಡು ಬಂದಿರೋದು. ಸೊ ಇದೆಷ್ಟು ಕಾಸ್ಟು? ಇದು 650 ರುಪೀಸ್ ಬೀಳುತ್ತೆ ಫುಲ್ ಸೆಟ್ಗೆ. ಇದರಲ್ಲಿ ಸೈಜಸ್ಗಳಿದೆ. ಕಿರೀಟ ಬದಲು ಈ ಥರ ಹಾಕೋದಂತಿದು, ಇದೆಲ್ಲ ನ್ಯೂ ಟ್ರೆಂಡ್ ಅಂತೆ ನೋಡಿ. ಇದಕ್ಕೂ ಫುಲ್ ಸ್ಟೋನ್ ವರ್ಕ್ ಎಲ್ಲ ಇದೆ. ಇದೆಲ್ಲ ಎಷ್ಟು ಪ್ರೈಸ್ ಆಗುತ್ತೆ? 450, 550 ಆ ಥರ ಆಗುತ್ತೆ. ಇದೆಲ್ಲ ನೋಡಿ, ಈ ಥರ ದೇವರು ಮುಖವಾಡಗೆ ಈ ಥರ ಮೇಲ್ಗಡೆ ಹಾಕೋದು. ಕಿರೀಟ ಬದಲು ಇದು ಎಲ್ಲ ದೇವ್ರಿಗೆ ಸೈಡಲ್ಲಿ ತೋರಣ ಥರ ಹಾಕ್ತಾರಲ್ವ, ಸೊ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೋಡಿ, ಇದೆಲ್ಲ ದೇವ್ರಿಗೆ ಹಾಕೋ ಆರ್ಚ್ಗಳು, ಈ ಥರನೂ ಹಾಕ್ತಾರೆ. ಕಿರೀಟ ಬದಲು ಈ ಥರ ಕೂಡ ಹಾಕ್ಬೋದು. ಇದರಲ್ಲಿ ಕೂಡ ವೆರೈಟೀಸ್ಗಳಿದೆ, ದೊಡ್ಡದು ಚಿಕ್ಕದು ಆ ಥರ ಸೈಜ್ ವೈಸ್ ಎಲ್ಲ ಇದೆ ವೆರೈಟೀಸು. ಈ ಥರ ಎಲ್ಲ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಇದೆಲ್ಲ. ಇಲ್ಲಿ ನೋಡಿ, ಚಿಕ್ಕದು ವಿಗ್ರಹ ಇದು ಮುಖವಾಡಗಳಿದ್ರೆ ಈ ಥರ ಹಾಕ್ಬೋದು. ಇನ್ನೂ ಸ್ಮಾಲ್ ಇದೆ ನೋಡಿ. ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ಗಳು, ದೇವರಿಗೆ ಹಾಕೋದು, ಅಲಂಕಾರ ಮಾಡೋದು ಇದೆಲ್ಲ ನೋಡಿ. ಅದರಲ್ಲಿ ತುಂಬ ವೆರೈಟೀಸ್ಗಳಿದೆ. ಇದು ನೋಡಿ, ದೇವ್ರಿಗೆ ಹಾಕೋದು ಇದೆಲ್ಲ ಡೆಕೋರೇಟಿವ್ ಐಟಮ್ಸು. ಇದೆಷ್ಟು? 250ಇಂದ ಸ್ಟಾರ್ಟು. ಇದರಲ್ಲಿ ಕಲರ್ಸ್ಗಳು, ವೆರೈಟೀಸು, ಸೈಜ್ಗಳು ಇದೆ ಅಲ್ವಾ. ಇದು ನೋಡಿ, ಇದೆಲ್ಲ ಜರ್ಮನ್ ಸಿಲ್ವರ್ದು ತೋರಣ. ಇದೆಲ್ಲ 550 ರೇಂಜಲ್ಲಿದೆ ಫುಲ್. ಇದು ಸಿಲ್ವರು ಬರುತ್ತಂತೆ ಇದು, ಬಟ್ ಗೋಲ್ಡ್ ಕಲರ್ ಇದೆ. ಈ ಥರ ಎಲ್ಲ ತೋರಣಗಳೆಲ್ಲ ಸಿಗುತ್ತೆ. ಈ ಥರ ಡಿಫ್ರೆಂಟ್ ಕಲರ್ಸ್ಗಳು, ಈ ಥರ ಫ್ಲವರ್ಸ್ದು ಬೇಕಿರೋ ಫ್ಲವರ್ಸ್ದು, ಇಲ್ಲ ಲೀಫು, ಆ ಥರದ್ದೆಲ್ಲ ತೋರಣ ಸಿಗುತ್ತೆ. ಇದು ನೋಡಿ, ಇದು ಸಿಲ್ವರ್ದು 150 ರುಪೀಸ್. ಓಕೆ, ಕೂಡ ದೇವ್ರನ್ನ ಇಡ್ಬೋದು. ಎಲ್ಲ ನೋಡಿ, ದೇವರಿಗೆ ಡಾಬ್ಗಳು, ಇದೆಲ್ಲ 150 ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಲೋಟಸ್ ಫ್ಲೋಟಿಂಗ್ ಅಲ್ವಾ, ಇದು ಫ್ಲೋಟಿಂಗ್ ಲೋಟಸ್ಗಳು. ಇದು 150 ಪೇರು, ಕಲರ್ ಇದೆ. ಚಿಕ್ಕದು 100 ರುಪೀಸ್ ಟು. ಇದೆಲ್ಲ ಜರ್ಮನ್ ಸಿಲ್ವರ್ದು. ಇದೆಲ್ಲ 8 ರುಪೀಸ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಈ ಥರ ಕುಂಕುಮದ ಬಟ್ಲುಗಳು ಮತ್ತು ದೀಪ, ತಟ್ಟೆ, ಚೊಂಬು ಎಲ್ಲ ಸಿಗುತ್ತೆ. ಆಲ್ ಇನ್ ಒನ್. ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಶಾಪಿಂಗ್ ಇದೆಯಾ? ಆನ್ಲೈನ್ ಶಾಪಿಂಗ್ ಇದೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಲಕ್ಷ್ಮೀದು ಸ್ಟ್ಯಾಂಡು, ಫುಲ್ ಸ್ಟ್ಯಾಂಡೇ ಸೆಟಪ್ ಆಗಿದೆ. ಇದು ಬಂದು 1200 ರುಪೀಸ್ ಅಂತೆ. ಫುಲ್ಲು ಸ್ಯಾರಿ ಎಲ್ಲ ಉಡ್ಸ್ಬೋದು. ಈ ಥರ ಬರುತ್ತೆ ಸ್ಟ್ಯಾಂಡ್ಸ್ಗಳು. ಅಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ, ಸ್ಮಾಲ್ ಸೈಜಿಂದನೂ 450, 350, 300 ರುಪೀಸ್ ಆ ಥರ ಇದು ರೇಂಜಸ್ ಇದೆ. ಈ ಥರ ಸ್ಮಾಲ್ ಸೈಜಿಂದನೂ ಬಿಗ್ ಸೈಜ್ ತನಕ ಇದೆ.